ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್. ಸತ್ಯ ಸುದ್ದಿ ನಿಮಗೆ ಸ್ವಾಗತ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮಂಡಲ ಕಾರ್ಯಕರ್ತರ ಸಂಘಟನಾ ಸಮಾವೇಶ. ಹೌದು ವೀಕ್ಷಕರೇ, ನಗರದ ತಳಬಾಳು ಕಲ್ಯಾಣ ಮಂಟಪದಲ್ಲಿ ಕೇಂದ್ರ ಸರ್ಕಾರದ GVG ರಾಮ್ಜಿ ಯೋಜನೆ ಜನಜಾಗೃತಿ ಕಾರ್ಯಕ್ರಮ ಮತ್ತು ರಾಜ್ಯ ಸರ್ಕಾರದ ದುರಾಡಳಿತ ಖಂಡಿಸಿ ಕಾರ್ಯಕರ್ತರು ಸಂಘಟನಾ ಸಮಾವೇಶ ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮದ ಸಭೆಯನ್ನು ಉದ್ದೇಶಿಸಿ ಹೂವಿನಹಡಗಲಿ ಶಾಸಕರಾದ ನಂದಿಹಳ್ಳಿ ಹಾಲಪ್ಪನವರು ಮಾತನಾಡಿ, ಮುಂದಿನ ಚುನಾವಣೆಗಳಲ್ಲಿ ಸ್ಥಳೀಯ ಅಭ್ಯರ್ಥಿಗಳಿಗೆ ಮಾನ್ಯತೆ ನೀಡಬೇಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ BJP ಮುಖಂಡರಿಗೆ ಮನವಿ ಮಾಡಿದ್ದರು. ಈ ಸಂದರ್ಭದಲ್ಲಿ ದಾವಣಗೆರೆ ಜಿಲ್ಲಾ ಮಾಜಿ ಸಂಸದರಾದ GM ಸಿದ್ದೇಶ್, ಹರಿಹರ ತಾಲೂಕಿನ ಶಾಸಕರಾದ BP ಹರೀಶ್ ಹಾಗೂ ಇನ್ನು ನಾಯಕರು ಮುಖಂಡರು ಉಪಸ್ಥಿತರಿದ್ದರು. ವರದಿ B ಸಲೀಂ ಸಾಬ್, ಹೊಂಬಳಗಟ್ಟಿ, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಪನಹಳ್ಳಿ. ತಾಲೂಕಿನ ಶ್ರೇಯಾಭಿವೃದ್ಧಿ ಮತ್ತು ಶ್ರೇಯಸ್ಸು ಮತ್ತು ಜನಪರ ಯೋಜನೆಗಾಗಿ ನಾವು ಇವತ್ತು ಒಂದು ಯೋಜನೆಯನ್ನು ಮಾಡಿದ್ವಿ. ಅದು ಏನಂತ ಹೇಳಿದ್ರೆ, ಇವತ್ತು ಈ 5 ಜನ ಕಾಣುವಂತಿದ್ರು. ಇವತ್ತು ದೇಶದಲ್ಲಿ ನರೇಗಾ ಅಥವಾ ಮನ್ರೇಗಾದಲ್ಲಿ ಗ್ರಾಮ ಪಂಚಾಯತಿ ಒಳಗೆ ಭಾಳ ಜನ ಕೆಲಸ ಮಾಡಿಸೋದನ್ನ ಭ್ರಷ್ಟಾಚಾರ ನಡೀತಾರೆ. ನಿಮಗೆಲ್ಲ ಗ್ರಾಮದ ಜನಕ್ಕೂ ಕೂಡ ಗೊತ್ತಿದೆ. ಯಾರು ಮಾಡೋದಿಲ್ಲ, ಎಲ್ಲ ಬ್ರೋಕರ್ ಕಮಿಷನ್ ಮಧ್ಯವರ್ತಿ ಮೂಲಕ ಕೆಲಸಗಳನ್ನು ಮಾಡ್ಕೊಂಡು ಯಾರೋ ಹೆಸರಿಗೆ ಜಾಬ್ ಕಾರ್ಡನ್ನು ಕೊಟ್ಟು ಅವರು ಸ್ವಲ್ಪ ದುಡ್ಡು ಕೊಟ್ಟು ಕೆಲಸ ಮಾಡ್ಕೊಂಡು ಹೋಗೋದು ನಾವು ನೋಡ್ತಾ ಇದ್ದೀವಿ. ಇದಾಗಬಾರ್ದು. ನೇರವಾಗಿ ಯಾರೋ ಕಾರ್ಮಿಕರ ಖಾತೆಗೆ ಹೋಗಬೇಕು, ಒಂದು ವಾರದೊಳಗೆ ಅವರಿಗೆ ಜಮಾ ಆಗಬೇಕು ಅನ್ನುವ ಒಂದು ವಿಶೇಷವಾದಂಥ ಯೋಜನೆ ತಂದು, ಮತ್ತು ಗ್ರಾಮ ಪಂಚಾಯತಿ ಸದಸ್ಯರೇ ಮತ್ತು ಅಧ್ಯಕ್ಷರು ನಮ್ಮೂರಿಗಿಂತ ಕೆಲಸ ಆಗಬೇಕು ಅಂತ ಅವರೇ ಒಂದು ರೆಕಾರ್ಡ್ ಮಾಡಿ ಅವರೇ ಕಳಿಸ್ಕೊಡ್ಬೇಕು. ಅಂಥದನ್ನು ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ಕೇಂದ್ರ ಮೂಲಕ ರಾಜ್ಯ ಸರ್ಕಾರದ ಒಂದು ಪಾಲು ಮಾಡಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮೊದಲು ಬಿದ್ದು 90% ಕೇಂದ್ರ, 10% ರಾಜ್ಯ. ತಾಲೂಕು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಮಾಜಿ ಕೇಂದ್ರ ಸಚಿವರು, ದಾವಣಗೆರೆ ಲೋಕಸಭಾ ಕ್ಷೇತ್ರದ ಮಾಜಿ ಸದಸ್ಯರು, ಹಿರಿಯರಾದಂಥ ಸನ್ಮಾನ್ಯ ಶ್ರೀ GM ಸಿದ್ದೇಶಣ್ಣವರೇ, ಇನ್ನೊಬ್ಬ ಮಾಜಿ ಸಂಸದರು, ಈ ತಾಲೂಕಿನ ಹಿರಿಯರು ಮುಖಂಡರಾದಂಥ ಸನ್ಮಾನ್ಯ ಶ್ರೀ ದೇವೇಂದ್ರಣ್ಣವರೇ, ಮಾಜಿ ಶಾಸಕರು ಹಿರಿಯರಾದಂಥ ನಂದಿಹಳ್ಳಿ ಹಾಲಪ್ಪನವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯ ST ಮೋರ್ಚಾ ಉಪಾಧ್ಯಕ್ಷರಾದಂಥ ಶ್ರೀನಿವಾಸ್ ದಾಸ್ಕರಿಯಪ್ಪನವರು ಹೇಳಿದರೆ, ಬೋರ್ಕಲ್ಲ ಮೇಲೆ ಬಡಗರದರೆ ತಾಕಲ್ಲು ನೀರು ಕುಡಿಯಬಲ್ಲದೆ ಸರ್ವಜ್ಞಾನಂಗಾಗೈತಿ ಕಾಂಗ್ರೆಸ್ಸಿನ ಆಡಳಿತ. ಅದನ್ನು ಹೆಚ್ಚಿಗೆ ಬೇಡ, ಯಾಕಂದ್ರೆ ನಮಗೇನೆ ನಿಮಗೆ ಭಾಳ ಜಾಸ್ತಿ ಗೊತ್ತೈತಿ. ಯಾರ್ಯಾರು ಜಾತಕ ಬರೀಬೇಕು ಅಂತೀರಾ, ಆ ಜಾತಕ ಬರೆದು ಬಿಟ್ಟಿರಿ. ಈಗ ಇದ್ರ ಜೊತೆಗೆ ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಏನು ನಿಷ್ಠಾವಂತ ಕಾರ್ಯಕರ್ತರು ಹಾಗೂ ಮತದಾರ ಬಂಧುಗಳೇ ಅಂತ ಹೇಳಿ ನನಗೊಂದು ಚೀಟಿನೂ ಕೊಟ್ಟಾರ. ನಮ್ಮ ಕೆಂಚಣ್ಣವರು ಕಂಚಿಕೇರಿ ಅವರು ಕೂಡ ಅಭ್ಯರ್ಥಿ ಆಗಕ್ಕೆ ಅದರ ದೇವರು. ಅವರು ನಂತರ YD ಅಣ್ಣಪ್ಪನವರು ನಮ್ಮ ಮಗ, ಅವರು ಕೂಡ ನಾನು ಸ್ಪರ್ಧೆ ಮಾಡ್ತಾನೆ ಅಂತಾರೆ. ನಿಮ್ಮ ಆಶೀರ್ವಾದದಲ್ಲಿ ಇನ್ನು ಡಾಕ್ಟ್ರು ರಮೇಶ್ ಅವರು ಪಾಪ ಮೊದಲಿದ್ದಳು ನಮ್ಮ ಪಕ್ಷದಾಗ ಸಿಪಾಯಿದ್ದ ಹಿಡಿದು ಪ್ರಧಾನಮಂತ್ರಿಗೂ ಅವರು ಕೆಲಸ ಮಾಡ್ಯಾರ. ಅವರು ಕೂಡ ಇದ್ರಾಗದಾರ. ಇದಕ್ಕೆಲ್ಲದಕ್ಕೂ ನಿಮ್ಮ ಆಶೀರ್ವಾದ ಬೇಕು. ಫಸ್ಟು ಯಾರು ನಂಜನಗೌಡರು ಗೊತ್ತಾಯ್ತಲ್ಲ, ಅಂದಿರಿಕ ಮಂಚಿವಾಳು ಯಾರು
ಅಣ್ಣಪ್ಪ ವೈಡಿ ಅಣ್ಣಪ್ಪ ಯುವ ನಾಯಕ. ಇವ ಯಾರವ? ಇವ ನಮ್ಮ ನಾಯಕ, ಯುವ ನಾಯಕ. ಮೂರನೇದು ಡಾಕ್ಟ್ರು. ಆಗ್ಲಿ ಹೇಳಿದ್ರಲ್ಲ ಮಣ್ಣರು, ಏನನ್ನ ಮಾಡೋಣ ಏನೂ ಆಗಿಲ್ಲ ಅಂತ. ಈಗ ಏನಾಗಕ್ಕೆ ಹೊಂಟಾನ ಅಂತ ನೀವು ಹೇಳಿದ್ರಲ್ಲ, ನಾನೇನು ಹೇಳ್ತಲ್ಲ. ಅದು ಏನಾಕನ ನನಗೆ ಗೊತ್ತಿಲ್ಲ. ಮತ್ತು ಮೂರನೇದು ಸ್ವಾಮಿ ಮುತ್ತಿಗೆ ವಾಯಿಸ ಮೊನ್ನೆ ಮಂತ್ರ ಮಾಡಿಬಿಟ್ಟ. ನನ್ನ ಕರಿತೇನೆ ಅಂತ ಕರೀಲಿಲ್ಲ ಸ್ವಾಮಿ. ನನಗೆ ಆ ಸ್ವಾಮಿ ಮೇಲೆ ಸಿಟ್ಟೈತಿ. ಆಮೇಲೆ ಇನ್ಯಾರಪ್ಪ, ಇವರು ಕೆಂಚಣ್ಣ. 3 ಪಂಚಪಾಂಡವರನ್ನ ಈಗ ಮುಂದೆ ಇಟ್ಕೊಂಡು ಹೊಂಟೀರಿ ನೀವೆಲ್ಲ. ನಿಮ್ಮನ್ನ ಮಾಡ್ಯಾರ ಅವರು. ನೀವು ಪ್ರಮಾಣ ಮಾಡಿ ಹೇಳ್ರಿ, ಇದ್ರಲ್ಲಿ ಯಾರಿಗಾರ ಒಬ್ರು ಸಿಗಲಿ ನಾವು ಗೆಲ್ಲಿಸ್ತೀವಂತ ನೀವು ಪ್ರಮಾಣ ಮಾಡಿದ್ರೆ ನಾವು ಮುಂದೆ ಮಾತಾಡ್ತಿದ್ರ ಇಲ್ಲಿ ನನ್ನ ಮಾತು ಕೈ ಏನ್ರಿ ಸಿದ್ದೇಶ್ವರ ಎದುರಿಗೆ ನರೇಂದ್ರ ಮೋದಿಯ ಸಾಕ್ಷಿಯಾಗಿ ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸುತ್ತೇವೆ. ನಾವು ಯಾರನ್ನು ಹೇಳುತ್ತೇವೋ ಅವರು MLA ಆಗ್ತಾರೆ. ಧನ್ಯವಾದ.